ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಏನಪ್ಪಾ ಬೇ ಬೋರ್ ಹಾಕಿಸ್ತಾ ಇದೀಯ ಅಂತ ನೋಡ್ತಾ ಇದೀರಾ? ನಿಮ್ ಮಂದೇವ್ರಾಣಿಗೂ ಸತ್ಯ. ಇವತ್ತು ನಮ್ ತೋಟದಲ್ಲಿ ಒಂದ್ ಬೋರ್ ಹಾಕ್ಸಮ ಅಂತ ಅನ್ಬಿಟ್ಟು ಪಾಯಿಂಟ್ ಚೆಕ್ ಮಾಡಿಸ್ತಾ ಗಾಡಿ ಒಳಗ್ ಹೋಗಿ ಜಾಡ್ ಮಾಡ್ಬೇಕಲ್ವೇ ಅದ್ ಮಾಡ್ತಾ ಇದ್ದಿ. ಎಲ್ಲ ಸೀರೆ ಉಜ್ಜಿಸ್ಬಿಟ್ಟು ಕಾಸಿಸ್ಕ ಬಂದ್ರೆ ನಾ ಸೀರೆ ಕೊಟ್ಬಿಟ್ಟು ಹಗ್ಗ ಹೊಡ್ಸಿಸವನಿ, ಅದಕ್ಕೂ 50 ರೂಪಾಯಿ ಕೊಟ್ಟಿ. ಗೇಮೆಗೆ ಇವಾಗ ಗದೆ ತಕ ಊಟ ತಕ ಬಂದ್ರೆ ಅದು ಊಟ ಮಾಡೋದೇ ಒಂಥರ ಮಜಾ. ಆಟಕ್ಕೆ ಗದ್ದೆಗೋಸಿ ಬರ್ತೀಯ ತಿಸ್ಮಾನ್ಬಿಟ್ಟು ಮೊಂಡ್ ಹೇಳಿದೆ ಮೊಂಡ್ ಬತ್ತು ಅದ ಮಟ್ಟ ಮಾಡೋಕೆ JCP ಹೇಳಿದ್ವಿ, JCPನು ಬಂದ್ಬಿಡ್ತು. ಇನ್ ಎಷ್ಟು ಬರ್ಬೇಕಾಗಿರುತ್ತೆ ಬೋರ್ ಲಾರಿ ಅಲ್ವೇ, ಅದಕ್ಕೋಸ್ಕರ ಹೊಸಿ ಜಾಡ್ ಮಾಡಿಸ್ತಾ ಇದ್ದೆ. ಬೋರ್ ಲಾರಿ ಹೆಂಗ್ ಬಂದದ ಏನೋ ಕಾಣಿಕೆ ಅದೆಲ್ಲ ತ್ಯಾಮ ಅನ್ಕತಾ ಇದೆ. ಅಷ್ಟೊತ್ತಿಗೆ ಬರ್ತಿ ಮಣ್ಣು ತಳ್ಸಿದ್ನಲ್ಲ, ಅಷ್ಟೊತ್ತಿಗೆ ಒದ್ದಾಡ್ಕ ಮಣ್ಣು ಪಣ್ಣು ಎಳ್ಕೊಂಡು ಗಾಡಿ ತಕೊಂಡ್ ಪಾಯಿಂಟ್ ನಿಲ್ಸಿದ್ರು. ನಮ್ಮ ಅಪ್ಪಂಗ್ ಸಮಾಧಾನ ಇಲ್ಲ. ಲೋ ಮಗ ಇನ್ನೊಂದ್ಸತಿ ಚೆಕ್ ಮಾಡ್ಲಾ, ಇನ್ನೊಂದ್ ಮೈ ನೋಡ್ಲಾ ಅಂತ ಒಂದ್ 4-5 ಸತಿ ಚೆಕ್ ಮಾಡಿಸಿದ್ರು. ಎಷ್ಟೇ ಆಯ್ತು ಅಂತಂದ್ರು ಪಾಯಿಂಟ್ ಬಂದು ಅಲ್ಲಿಗೆ ಬಂದು ತೋರಿಸ್ತಾ ಇತ್ತು. ಇದೇ ಫೈನಲ್ ಧೈರ್ಯ ಮಾಡಿ ಹೊಡಿರಿ ಅನ್ಬಿಟ್ಟು ಅಣ್ಣ ಕಾಯ್ ಮಾಡ್ಬಿಟ್ಟು ಎದ್ದ. ಇವ್ರ ನಂಬರ್ ಬೇಕು ಅಂತಂದ್ರೆ ನಮ್ ರೈತರಿಗೆ ಯಾರಿಗಾರು ಹೆಲ್ಪ್ ಆಗ್ಬೋದು, ಹಾಕಿರ್ತೀನಿ ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಪಾಯಿಂಟ್ ಚೆಕ್ ಮಾಡ್ತಾರೆ, ತಾಳ್ಮೆಗೆ ಎಲ್ಲೆಲ್ಲಿ ಎಲ್ಲೇ ಅಂತ ಎಲ್ಲ